ಏನಾಯ್ತು ಸುನೀತಾಗೆ? ಇವರು ತಾಯಿ ಆಗ್ತಾ ಇದ್ದಾರೆ. ಹೆಂಡತಿ ತಾಯಿ ಆಗ್ತಾ ಇದ್ದಾಳ? ಟೀಚರ್ ಅಮ್ಮ, ಎಂಥ ಪವಾಡ ಆಯ್ತು ಗೊತ್ತಾ? ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿದಾರಂತೆ. ನೀನು ಬಚಾವಾದೆ ಅಲ್ವಾ? ಎಲ್ಲ ಮಹಾತಾಯಿ ಮಹಿಮೆ. ಇನ್ನು ಏನೇನು ನಾಟಕ ನಡಿಬೇಕೋ ಏನೋ, ಇಷ್ಟಕ್ಕೆ ಸಂಭ್ರಮ ಪಡೋ ಹಾಗಿಲ್ಲ. ಯಾಕೆ? ಇನ್ನೇನಾಗಬೇಕು? ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿಲ್ಲ ಅಂತ ತಾನೇ ಜಗ್ಗಿಯವ್ರು ನನಗೆ ಕಾಟ ಕೊಡ್ತಿದ್ದಿದ್ದು. ಈಗೆಲ್ಲ ಸರಿ ಹೋಯ್ತಲ್ಲ. ದೇವರು ತಪಸ್ ಮಾಡೋರ ತಪಸ್ಸನ್ನು ಮೆಚ್ಚಿ ಅವ್ರಿಗೆ ಏನು ಬೇಕೋ ಕೇಳ್ಕೊ ಅಂತಾರೆ. ಆದರೆ ತಪಸ್ ಮಾಡಿದವರು ತಮಗೆ ಸಾವೇ ಬರದೇ ಇರಲಿ ಅಂತ ಕೇಳ್ಕೋತಾರೆ. ಆದರೆ ಯಾವ ದೇವ್ರ ಕೈಲೂ ಸಾವನ್ನು ತಪ್ಪಿಸೋವಂಥ ವರ ಇಲ್ಲ. ಆದರೆ ಅವರ ತಪಸ್ಸಿಗೆ ವರ ಕೊಡಲೇಬೇಕು. ಅವರಿಗೆ ತಿಳಿಸಿ ಹೇಳ್ತಾರೆ, ಸಾವೇ ಇಲ್ಲದ ವರ ಕೊಟ್ಟರೆ ಕಾಲದ ನಿಯಂತ್ರಣ ನಮ್ಮ ಹತೋಟಿಲಿಲ್ಲ ಅಂತ. ವಯಸ್ಸನ್ನಂತೂ ನಿವಾರಿಸೋಕ್ಕಾಗಲ್ಲ, ಆಗ ಮುದಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹ ರೋಗ ರುಜಿನಗಳಿಗೆ ಈಡಾಗತ್ತೆ, ಆದರೆ ಸಾವಿರಲ್ಲ. ಸಾವೇ ಇಲ್ಲದೆ ಏನೂ ಉಪಯೋಗವೂ ಇಲ್ಲದೆ ಬದುಕಿದ್ರೆ ಅಂಥ ನಿನ್ನ ಬದುಕಿಗೆ ಮುಕ್ತಿಯಲ್ಲಿ. ಕೊಟ್ಟ ವರಾನ ಹಿಂದೆ ತೆಗೆದುಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೆ ಮತ್ತೆ ಸಾವು ಕೊಡು ದೇವ್ರೆ ಅಂತ ತಪಸ್ ಮಾಡಬೇಕಾಗಿ ಬರುತ್ತೆ. ಯೋಚನೆ ಮಾಡು ಅಂತಾರೆ, ಆದರೆ ಈಗ ಯೋಚನೆ ಮಾಡಬೇಕಾದ್ದು ತಪಸ್ಸನ್ನು ಮಾಡಿ ದೇವ್ರನ್ನ ಕರೆಸ್ಕೊಂಡವರು. ನನಗೇನು ಅರ್ಥ ಆಗಲಿಲ್ಲ ಟೀಚರ್ ಅಮ್ಮ. ಒಳಸುಳಿಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ ನಿನಗೆ. ಅಷ್ಟು ಸುಲಭವಾಗಿ ಪರಿಹಾರ ಆಗುವಂಥ ಸಮಸ್ಯೆ ಅಲ್ಲ ಇದು. ಕಾಯಬೇಕು ಕಾಲವನ್ನು. ಈಗಿನ್ನೂ ಬೀಜ ಬಿತ್ತಿದೆ, ಇನ್ನು ಗಿಡವಾಗಿ ಮರವಾಗಿ ಹೂವು ಕಾಯಿ ಹಣ್ಣಾಗಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಈಗ ಸದ್ಯಕ್ಕೆ ನಿನಗೆ ನೆಮ್ಮದಿಯಾಗಿದೆ ಅಲ್ವಾ? ಹೋಗಿ ಲಲಿತಾ ಸಹಸ್ರನಾಮನ ಸ್ಮರಿಸ್ಕೊ. ಆಯಿತು ಟೀಚರ್ ಅಮ್ಮ. ಊದಿನ ಕಡ್ಡಿ ಹಚ್ಕೊಂಡು ಬರೋ ಮಗನೇ ಅಂದ್ರೆ ಊರೇ ಹಚ್ಕೊಂಡು ಬರ್ತೀನಿ ಅಂತಾನೆ. ಹುಡುಗ ಬುದ್ಧಿ ದುಡುಕು ಜಾಸ್ತಿ. ಮತ್ತೆ ಮದುವೆಗಳು ನಿಂತರ ಬಟ್ಟೆ ಹಾಕೊ ಬಂದಿದ್ದಲ್ಲ ಚಿಕ್ಕಪ್ಪ, ಏನ್ ನಮ್ಮ ಮನೆ ಹುಡುಗಿರು ಅಂದ್ರೆ ಬಿಟ್ಟಿ ಬಿದ್ದೋಗಿದ್ರೆ ಅವ್ರಿಗೆ? ಅಲಂಕಾರ ಮಾಡ್ಕೊಂಡ್ ಬಂದ್ಬಿಟ್ರೆ ತಾಳಿ ಕಟ್ಟೆ ಬಿಟ್ನಾ? ಮನೆ ಹಿರಿನಾಗ ನಾನು ಇಲ್ವಾ? ನಾನು ಸಿದ್ಧವಾಗೇ ಇದ್ದೆ ಉತ್ತರ ಕೊಡೋದಕ್ಕೆ.